ಬೆಳಗಾವಿಯಲ್ಲಿ ಕಳೆದ 9 ದಿನಗಳಿಂದ ಕಬ್ಬಿನ ಬೆಲೆಗಾಗಿ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈಗ ಹತ್ತರ್ಗಿ ಬಳಿಯಲ್ಲಿ ಏನು ಲಾಠಿ ಚಾರ್ಜ್ ಏನು ಕಲ್ಲು ತೂರಾಟ ಆಗಿತ್ತು. ಈಗ ಸ್ಥಳಕ್ಕೆ ಹೋರಾಟಗಾರ ಚುನ್ನಪ್ಪ ಪೂಜಾರಿ ಭೇಟಿ ಕೊಟ್ಟಿದ್ದಾರೆ ಮತ್ತು ರೈತರನ್ನ ಇಲ್ಲಿ ತೆರಳಿ ಅಂತ ಹೇಳ್ತೀವಿ. ಏನು ಸಂದೇಶವನ್ನು ಕೊಟ್ಟರಿ ಇಲ್ಲಿ ರೈತರಿಗೆ? ಏನಿಲ್ಲ, ಇವತ್ತು ನಾನು ನಿನ್ನೆ ಕೂಡ ಹೆಚ್ಚಿಗೆ ನಮ್ಮ ಶಿವಾನಂದ ಪಾಟೀಲ್ ಸಕ್ರಿಯ ಸಚಿವರು ಬಂದರು, 2 ದಿನ ಮಂತ್ರಿಗಳು ಬಂದು ದಯವಿಟ್ಟು ಕೈ ಮುಗಿತೀವಿ, ನಮಗೊಂದು 2 ಕಾಲ ಅವಕಾಶ ಕೊಡಿ, ನಾವು 100% ಆ ಸಮಸ್ಯೆ ಬಗೆಹರಿಸ್ತೀನಿ ಅಂತೇಳಿ ನಮ್ಮ ಶಿವಾನಂದ ಪಾಟೀಲ್ರು ಭಾಳಷ್ಟು ಅದನ್ನು ಮನಸ್ಸಿಗೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಇಡೀ ನಾಡಿನ ಜೊತೆಗೆ ಕ್ಷಮೆ ಕೇಳಂದ್ರೆ ನಾನು 1 ದಿವಸ 2 ದಿವಸ ಅವ್ರಿಗೆ ಅವಕಾಶ ಕೊಟ್ಟು ನಿನ್ನ ನಾನು ವಾಪಸ್ ಚಳವಳಿ ಪಡೆದೆ. ರಾಷ್ಟ್ರೀಯ ಹೆದ್ದಾರಿ ಇಡೀ ರಾಜ್ಯದ ಕರೆ ಕೊಟ್ಟಿವಿ. ಆದರೂ ಕೂಡ ರೈತರ ಆಕ್ರೋಶ ತಡಿತಾ ಇಲ್ಲ. ಅಚಾನಕ್ ಇವತ್ತು ಇಲ್ಲಿ ನಮ್ಮ ಹತ್ತರ್ಗಿ ಟೋಲ್ನಾಕ ರಾಷ್ಟ್ರೀಯ ಹೆದ್ದಾರಿಗೆ ಬಂದು ಸುಮಾರು 5-6 ಗಂಟೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿರು. ಆಮೇಲೆ ನಮಗೆ SP ಅವರ ಸಂದೇಶ ಕೊಡ್ತಕ್ಕಂಥ ಸಂದರ್ಭ, ಅವ್ರು ಯಾವಾಗ ನಮಗೆ ಸಂದೇಶನ ಕೊಟ್ಟರು ಅವಾಗ ತಕ್ಷಣ ನಾನೇ ಇಲ್ಲಿ ಸ್ಪಾಟ್ಗೆ ಬಂದು ಇವರಿಗೆಲ್ಲ ವಿನಂತಿ ಮಾಡ್ಕೊಂಡು ಚಳವಳಿಯನ್ನು ವಾಪಸ್ ಪಡೆದಿದ್ದೀವಿ. ಏನಾರ ಇವತ್ತೇನು ಗಲಾಟೆ ಆಗೈತಿ, ಆ ಪೊಲೀಸರಿಗೆ ತೊಂದರೆ ಆಗೈತಿ, ಅದ್ರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಮುಂದಿನ ನಿರ್ಧಾರ ಏನಿರುತ್ತೆ? ನಾಳೆ ಹೋರಾಟ ನಿಮ್ದು ಹೇಗಿರುತ್ತೆ? ನಾಳೆ ಹೋರಾಟ ಗುರ್ಲಾಪುರದಲ್ಲಿ ಸುಮಾರು ಲಕ್ಷಾಂತರ ಜನ ಸೇರ್ತೀವಿ. ಇವತ್ತೇನಾದ್ರು ರಾಜ್ಯದ ಮುಖ್ಯಮಂತ್ರಿ ಅವರು ಒಂದು ಒಳ್ಳೆ ನಿರ್ಧಾರ ಕೊಡಲಿಲ್ಲ ಅಂತಂದ್ರೆ ಇದು ಜನ ಆಂದೋಲನ. 1 ಕೋಟಿ ಜನ ರಾಷ್ಟ್ರೀಯ ಹೆದ್ದಾರಿಗೆ ಜನ ಬರ್ತಾರೋ. ಇಡೀ ರಾಜ್ಯನ ಬಂದ್ ಮಾಡಲಿಕ್ಕೆ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಇವತ್ತು ಮಹಾರಾಷ್ಟ್ರದಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲೆಲ್ಲ ಕೂಡ ಬಂದು ನಮಗೆ ಸ್ವಾಭಿಮಾನಿ ಶೇತಕರಿ ಸಂಘಟನೆ ರಾಜು ಶೆಟ್ಟಿ ಸಾಹೇಬ್ರು ಕೂಡ ಇದಕ್ಕೆ ಸಂಪೂರ್ಣವಾದ ಬೆಂಬಲ ಐತಿ. ಯಾಕಂದ್ರೆ ನಾವಿಬ್ಬರು ಇಲ್ಲಿ ಅಣ್ಣ ತಮ್ಮ ಇದ್ದಂಗ, ಈ ಕಡೆ ಲಾಭ ಆಗಬೇಕಾಗೈತಿ, ಅಲ್ಲೂ ಕಾರ್ಖಾನೆಯವರು ಲಾಭ ಆಗಬೇಕಾಗೈತಿ. ಈ ವಿಷಯದಾಗ ನಾವೆಲ್ಲರೂ ಹೊಂದಾಣಿಕೆಯಾಗಿ ಕೆಲಸ ಮಾಡ್ತಕ್ಕಂಥ ಚಟುವಟಿಕೆ ಐತಿ. ಯಾಕಂತಂದ್ರೆ ಕಬ್ಬು ಬೆಳೆಗಾರನ್ನ ಕೇಂದ್ರ ಸರ್ಕಾರ ಕೊಂದತಿ, ರಾಜ್ಯ ಸರ್ಕಾರ ಕೊಂದತಿ, ಕಾರ್ಖಾನೆ ಮಾಲೀಕರು ಕೊಂದರು. ಈ ಸಲ ಅವ್ರದ ಮಾಡ್ತಕ್ಕಂಥ ದೌರ್ಜನ್ಯನ ಇದು ಜನಾಂದೋಲನ ಆಗೈತಿ, ನೋಡ್ತಕ್ಕಂಥದ್ದು ಆಗ್ತೈತಿ. ಅದಕ್ಕೆ ಆಗಬಾರ್ದು ಅಂದ್ರೆ ಮುಖ್ಯಮಂತ್ರಿ ಜವಾಬ್ದಾರಿ ತಗೋ. ಹೌದೌದು, ಕಿಡಿಗೆ ಒಳಗಡೆ ಮಾಡಿದ್ದು ನಮ್ಮ ರೈತ ಹೋರಾಟಗಾರ ಯಾರೂ ಮಾಡಿಲ್ಲ. ಯಾರೋ ಹುಡುಗರು ಅಚಾನಕ್ ಘಟನೆ ಆಗಿದೆ. ಅವ್ರು ಯಾರ ನಮಗ ರೈತರಲ್ಲ, ಯಾರಂತವ್ರ ಮೇಲೆ ಪೊಲೀಸರ ಕ್ರಮ ತಗೊಂಡ್ರು ನನಗೆ ಸಂಬಂಧ ಇಲ್ಲ. ಯಾಕಂದ್ರೆ ನಾವು ಶಾಂತಿಯುತ ಚಳವಳಿ ಮಾಡ್ತಕ್ಕಂಥವ್ರು. ಇಲ್ಲಿವರೆಗೆ 9 ದಿನ ಚಳವಳಿ ಮಾಡ್ರೆ 1 ರೂಪಾಯಿ ಕೂಡ ಹಾನಿ ಮಾಡದೇ ಇರತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘದ ಐತಿಹಾಸಿಕ ಚಳವಳಿ ಐತಿ. ಇದು ನಂಜುಂಡಸ್ವಾಮಿ ಅವರ, ಗಾಂಧೀಜಿ ಅವರ ತತ್ವ ಮೇಲೆ ನಡೀತಕ್ಕಂಥ ಚಳವಳಿ ಇದೆ. ಹೌದು, ಮಧ್ಯಾಹ್ನ ಹೇಳ್ತೀವಿ. ಮಧ್ಯಾಹ್ನ 2 ಗಂಟೆಗೆ ಈಗ ಮಹಾರಾಷ್ಟ್ರದಿಂದ ಕೂಡ ಬರ್ತಾರೆ ಜನ. ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿ ಹೇಳ್ತೀವಿ. ಇದಿಷ್ಟು ಅಂತಂದ್ರೆ ರೈತ ಹೋರಾಟಗಾರ ಚುನ್ನಪ್ಪ ಪೂಜಾರಿ ಬೆಳಗಾವಿಯ ಹತ್ತರ್ಗಿ ಬಳಿ ಹೇಳ್ತಕ್ಕಂಥದ್ದು. ಹತ್ತರ್ಗಿ ಬಳಿ ಬೆಳಗ್ಗೆಯಿಂದ ನಡೀತಿದ್ದಂತಹ ಪ್ರತಿಭಟನೆಯನ್ನ ಸದ್ಯ ರೈತರು ವಾಪಸ್ ಪಡೆದಿದ್ದಾರೆ. ನಾಳೆ ಮುಖ್ಯಮಂತ್ರಿಗಳು ಯಾವ ನಿರ್ಧಾರವನ್ನು ಮಾಡ್ತಾರೆ ಅನ್ನೋದ್ರ ಮೇಲೆ ಚಳುವಳಿಯನ್ನ ತೀರ್ಮಾನ ಮಾಡ್ತೀವಿ ಮತ್ತು ನಾಳೆ ಮಧ್ಯಾಹ್ನ 2 ಗಂಟೆಗೆ ನಾವು ಎಲ್ಲ ರೈತ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡಿ ಮುಂದಿನ ಹೋರಾಟ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿ ಚುನ್ನಪ್ಪ ಪೂಜಾರಿ ನ್ಯೂಸ್ 18 ಜೊತೆಗೆ ಮಾತಾಡಿದ್ದಾರೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.